In a Wheatstone bridge, AB is equal to 10 ohm. Here, this is your Wheatstone bridge. ಇಲ್ಲಿ AB ಎಷ್ಟದ 10 ohm ಅದ, BC 10 ohm ಅದ. Here BC ಅದು ಕೂಡ ಎಷ್ಟದ 10 ohm ಅದ ಅಂತೆ. CD, here it is CD ಅದು ಎಷ್ಟದ 5 ohm ಅದ. DA 20 ohm. Here this is DA, ಇಲ್ಲಿ ಎಷ್ಟದ 20 ohm ಅದ. Are connected in cyclic order. Here 10, 10, 5, 20 ಇವೆಲ್ಲ ಏನು cyclic order ಅಲ್ಲಿ ಅರೇಂಜ್ ಆಗಿದೆ. ಓಕೆ, a galvanometer of 2 ohm is connected between B and D. B ಮತ್ತೆ D ಮಧ್ಯೆ 2 ohm ರೆಸಿಸ್ಟರ್ ಇರುವಂತಹ ಗ್ಯಾಲ್ವಾನೋಮೀಟರ್ ಕನೆಕ್ಟ್ ಆಗಿದೆ. A current of 1 ampere enters at A and leaves the network at C. ಏನು ಹೇಳ್ತದ್ರ, ಈ ಜಂಕ್ಷನ್ ಎ ಯಲ್ಲಿ ಎಷ್ಟು ಎಂಟ್ರಿ ಆಗ್ತಾ ಇದೆ, 1 ಆಂಪಿಯರ್ ಕರೆಂಟ್ ಎಂಟ್ರಿ ಆಗ್ತಾ ಇದೆ. ಆ್ಯಂಡ್ ಸೇಮ್ ಅದೇ 1 ಆಂಪಿಯರ್ ಕರೆಂಟ್ ಜಂಕ್ಷನ್ ಸಿ ದಿಂದ ಏನು ಹೊರಗಡೆ ಬರ್ತಾ ಇದೆ. ಫೈಂಡ್ ದ ಕರೆಂಟ್ ಥ್ರೂ ದ ಗ್ಯಾಲ್ವಾನೋಮೀಟರ್. ಹಾಗಾದರೆ ಈ ಗ್ಯಾಲ್ವಾನೋಮೀಟರ್ ಮುಖಾಂತರ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅದನ್ನು ನೀವು ಫೈಂಡ್ ಮಾಡ್ರಿ. ದಿಸ್ ಈಸ್ ದ ಕ್ವಶನ್. ಇದು ಮಾಡೆಲ್ ಕ್ವಶನ್ ಪೇಪರ್ 1 2024 ಅಲ್ಲಿ 5 ಮಾರ್ಕ್ಸ್ ನ್ಯೂಮರಿಕಲ್ ಕೇಳಿರೋದು. ಕರೆಂಟ್ ಇಲ್ಲಿ ಎಂಟ್ರಿ ಆಗ್ತಾ ಇರೋದಷ್ಟು 1 ಆಂಪಿಯರ್ ಕರೆಂಟ್ ಎಂಟ್ರಿ ಆಗ್ತಾ ಇದೆ ಜಂಕ್ಷನ್ ಎ ಅಲ್ಲಿ. ಆ್ಯಂಡ್ ಹಿಯರ್ 10 ಓಮ್ ರೆಸಿಸ್ಟ್ರಲ್ಲಿ ಐ ಕರೆಂಟ್ ಫ್ಲೋ ಆಗ್ತಾ ಇದ್ರೆ 20 ಓಮ್ ರೆಸಿಸ್ಟ್ರಲ್ಲಿ 1 ಮೈನಸ್ ಐ ಕರೆಂಟ್ ಫ್ಲೋ ಆಗುತ್ತೆ, ರೈಟ್. ಆ್ಯಂಡ್ ಹಿಯರ್ ಐ ಕರೆಂಟ್ ಈಸ್ ಎಂಟ್ರಿಂಗ್ ದ ಜಂಕ್ಷನ್ ಬಿ. ದಿಸ್ ಐ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಬಿ. ಸಪೋಸ್ ಐ ಜಿ ಕರೆಂಟ್ ಏನಾಗ್ತಾ ಇದೆ ಬಿ ದಿಂದ ಡಿ ಅಂದರೆ ಥ್ರೂ ದ ಗ್ಯಾಲ್ವಾನೋಮೀಟರ್ ಪಾಸ್ ಆಗ್ತಾ ಇದ್ರೆ ಇಲ್ಲಿ ರಿಮೈನಿಂಗ್ ಕರೆಂಟ್ ಇಲ್ಲಿ 10 ಓಮ್ ರೆಸಿಸ್ಟರ್ ಬಿ ಸಿ ಆರ್ಮಲ್ಲಿ 10 ಓಮ್ ರೆಸಿಸ್ಟರ್ ಅದ, ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಏನು ಬರಿತೀವಿ, ಐ ಮೈನಸ್ ಐ ಜಿ ಕರೆಂಟ್ ಇಲ್ಲಿ ಪಾಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಜಂಕ್ಷನ್ ಡಿ ಅಲ್ಲಿ ಐ ಜಿ ಕರೆಂಟ್ ಎಂಟ್ರಿ ಆಗ್ತಾ ಇದೆ ಮತ್ತು 1 ಮೈನಸ್ ಐ ಕರೆಂಟ್ ಎಂಟ್ರಿ ಆಗ್ತಾ ಇದೆ. ಹಾಗಾಗಿ 1 ಮೈನಸ್ ಐ ಪ್ಲಸ್ ಐ ಜಿ ಕರೆಂಟ್ ಥ್ರೂ ದಿಸ್ 5 ಓಮ್ ಡಿ ಸಿ ಆರ್ಮಲ್ಲಿ ಪಾಸ್ ಆಗ್ತಾ ಇದೆ. ಓಕೆ, ಅದನ್ನೇ ನಾವು ಇಲ್ಲಿ ಡ್ರಾ ಮಾಡಿದ್ದದ. ಹಿಯರ್ 1 ಆಂಪಿಯರ್ ಕರೆಂಟ್ ಎಂಟರ್ಸ್ ದ ಜಂಕ್ಷನ್ ಎ ಆ್ಯಂಡ್ ಐ ಕರೆಂಟ್ ಥ್ರೂ ದ 10 ಓಮ್ ಎ ಬಿ ಆರ್ಮಲ್ಲಿ ಆ್ಯಂಡ್ 20 ಓಮ್ ಆರ್ಮಲ್ಲಿ 1 ಮೈನಸ್ ಐ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಿ ಐ ಕರೆಂಟ್ ಜಂಕ್ಷನ್ ಬಿ ಯಲ್ಲಿ ಎಂಟ್ರಿ ಆಗ್ತಾ ಇದ್ದರೆ ಸಪೋಸ್ ಐ ಜಿ ಕರೆಂಟ್ ಥ್ರೂ ದ ಗ್ಯಾಲ್ವಾನೋಮೀಟರ್ ಪಾಸ್ ಆದರೆ ಈ ಬಿ ಸಿ ಆರ್ಮಲ್ಲಿ 10 ಓಮ್ ರೆಸಿಸ್ಟರ್ದಲ್ಲ ಅದರಲ್ಲಿ 1 ಮೈನಸ್ ಐ ಜಿ ಕರೆಂಟ್ ಫ್ಲೋ ಆಗುತ್ತೆ. ಆ್ಯಂಡ್ ಈ ಡಿ ಸಿ ಆರ್ಮಲ್ಲಿ ಇಲ್ಲಿ 5 ಓಮ್ ರೆಸಿಸ್ಟ್ರಲ್ಲಿ ಐ ಜಿ ಕರೆಂಟು ಇಲ್ಲಿ ಬರ್ತಾ ಇದೆ ಡಿಗೆ, 1 ಮೈನಸ್ ಐ ಕರೆಂಟು ಕೂಡ ಬರ್ತಾ ಇದೆ. ಇವೆರಡೂ ಕೂಡಿ ಇಷ್ಟು 5 ಓಮ್ ರೆಸಿಸ್ಟ್ರಲ್ಲಿ ಇಷ್ಟು ಕರೆಂಟು 1 ಮೈನಸ್ ಐ ಪ್ಲಸ್ ಐ ಜಿ ಕರೆಂಟು ಈ 5 ಓಮ್ ರೆಸಿಸ್ಟ್ರಲ್ಲಿ ಫ್ಲೋ ಆಗ್ತಾ ಇದೆ. ಇದನ್ನು ನಾವೇನು ಮಾಡಿದ್ವಿ, ಕ್ರಿಚಾಫ್ ಫಸ್ಟ್ ರೂಲನ್ನು ಅಪ್ಲೈ ಮಾಡಿ ಈ ಕರೆಂಟ್ ಎಲ್ಲ ಅಸೈನ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಕ್ರಿಚಾಫ್ಸ್ ಲಾ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ ಅಥವಾ ಕ್ರಿಚಾಫ್ಸ್ ಕರೆಂಟ್ ಲಾ ವೋಲ್ಟೇಜ್ ಲಾ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಇಲ್ಲಿ ನೀವು ಇದು ಕೂಡ ನ್ಯೂಮರಿಕಲ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನಂತಾರೆ ನೋಡ್ರಿ, ಏನು ಮಾಡಬೇಕಂತೆ, ಫೈಂಡ್ ದ ಕರೆಂಟ್ ಥ್ರೂ ದ ಗ್ಯಾಲ್ವಾನೋಮೀಟರ್. ಹಾಗಾಗಿ ಕ್ರಿಚಾಫ್ಸ್ ಕರೆಂಟ್ ಲಾ ಅಪ್ಲೈ ಮಾಡಿದ್ದೀವಿ ನಾವೀಗ. ಈಗ ಕ್ರಿಚಾಫ್ಸ್ ವೋಲ್ಟೇಜ್ ಲಾನ ನೋಡೋಣ. ಅಪ್ಲೈಯಿಂಗ್ ಏನು ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಕೆ ವಿ ಎಲ್ ಅಂತ ಬರಿತೀವಿ ಟು ದ ಲೂಪ್ ಎ ಬಿ ಡಿ. ಈ ಎ ಬಿ ಡಿ ಲೂಪಿಗೆ ಏನು ಮಾಡೋಣ, ಕ್ರಿಚಾಫ್ಸ್ ವೋಲ್ಟೇಜ್ ಲಾನ ಅಪ್ಲೈ ಮಾಡೋಣ. ಓಕೆ, ನೀವು ಎದಿಂದ ಬಿ ಹೋಗ್ತಾ ಇದ್ದೀರಿ, ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಿ ಅದೇ ಡೈರೆಕ್ಷನಲ್ಲಿ ಕೂಡ ಕರೆಂಟ್ ಹೋಗ್ತಾ ಇದೆ. ಹಾಗಾದ್ರೆ ಇದು ಫಾಲಿನ್ ಪೊಟೆನ್ಷಿಯಲ್ ಅಂತ ಹೇಳ್ತಾ ಇದ್ದೀವಿ. ಅಕಾರ್ಡಿಂಗ್ ಟು ಅವರ್ ಸೈನ್ ಕನ್ವೆನ್ಷನ್ ದ ಪ್ರೊಡಕ್ಟ್ ಆಫ್ ಏನು ಆ ರೆಸಿಸ್ಟೆನ್ಸು ಮತ್ತು ಕರೆಂಟನ್ನು ನಾನು ಮೈನಸ್ ಅಂತ ತಗೋತೀನಿ, ಮೈನಸ್ 10 ಐ ಅಂತ ಬರೀತೀನಿ ಎದಿಂದ ಬಿ. ಓಕೆ, ನೆಕ್ಸ್ಟ್ ಬಿದಿಂದ ಡಿ ಬರ್ತಾ ಇದ್ದೀರಿ, ಬಿದಿಂದ ಡಿ ಹೋಗ್ತಾ ಇದ್ದೀರಿ, ಅದೇ ಡೈರೆಕ್ಷನಲ್ಲೂ ಕೂಡ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇದು ಕೂಡ ಫಾಲಿನ್ ಪೊಟೆನ್ಷಿಯಲ್ ಆಗುತ್ತೆ. ಇದನ್ನ ಏನು ಬರ್ತೀವಿ, ಮೈನಸ್ 2 ಇಂಟು ಐ ಜಿ ಅಂತ ಬರೆಯೋಣ. ನೆಕ್ಸ್ಟ್ ಡಿ ದಿಂದ ಎ ಬರ್ತಾ ಇದ್ರಿ, ನೀವು ಡಿ ದಿಂದ ಎ ಹೋಗುವಾಗ
ಇಲ್ಲಿ ಕರೆಂಟ್ ನಿಮ್ಮ ಅಪೋಸಿಟ್ ಡೈರೆಕ್ಷನ್ ಅದ, ಹಾಗಾಗಿ ಆ ಪ್ರಾಡಕ್ಟ್ ಅದಲ್ಲ ಏನು 20 ಇಂಟು 1 ಮೈನಸ್ ಐ, ಅದನ್ನು ಪಾಸಿಟಿವ್ ತೊಗೊಳ್ತೀವಿ, ಅದನ್ನು ಪ್ಲಸ್ ಏನು ತೊಗೊಳ್ತೀವಿ 1 ಮೈನಸ್ ಐ ಇಂಟು 20. ಓಕೆ, ಲೂಪ್ ಕಂಪ್ಲೀಟ್ ಆಯಿತು, ಇಸ್ ಈಕ್ವಲ್ ಟು 0 ಅಂತ ಬರೀತೀವಿ. ಅದನ್ನೇ ಇಲ್ಲಿ ಫಸ್ಟು ಫಾರ್ ದ ಲೂಪ್ ಎ ಬಿ ಡಿ ಎ, ಫಾರ್ ದ ಲೂಪ್ ಎ ಬಿ ಡಿ ಎ ಏನು ಬರಿತಾ ಇದ್ದೀರಿ, ಮೈನಸ್ 10 ಇಂಟು ಐ. ಹಿಯರ್ ವೈ ಇಟ್ ಈಸ್ ಮೈನಸ್ 10 ಇಂಟು ಐ, ಬಿಕಾಸ್ ಫಾಲ್ ಇನ್ ಪೊಟೆನ್ಷಿಯಲ್ ಅದ. ಬಿ ದಿಂದ ಡಿ ಬರ್ತಾ ಇದ್ರಿ, ಅದು ಫಾಲ್ ಇನ್ ಪೊಟೆನ್ಷಿಯಲ್ ಮೈನಸ್ 2 ಐ ಜಿ. ಹಿಯರ್ ಇಟ್ ಈಸ್ ಮೈನಸ್ 2 ಐ ಜಿ. ಆ್ಯಂಡ್ ನೆಕ್ಸ್ಟ್ ಡಿ ದಿಂದ ಎ ಹೋಗ್ತಾ ಇದ್ರಿ, ರೈಸ್ ಇನ್ ಪೊಟೆನ್ಷಿಯಲ್ ಅದ 20 ಇಂಟು 1 ಮೈನಸ್ ಐ. ಹಿಯರ್ ಇಟ್ ಈಸ್ 20 ಇಂಟು 1 ಮೈನಸ್ ಐ, ದಟ್ಸ್ ಈಕ್ವಲ್ ಟು 0. ನೋಡಿರಿ ನೆಕ್ಸ್ಟ್ ಮೈನಸ್ 10 ಐ ಆ್ಯಸ್ ಇಟ್ ಈಸ್ ಬರೀತಾ ಇದ್ರಿ, ಮೈನಸ್ 2 ಐ ಜಿ ಆ್ಯಸ್ ಇಟ್ ಈಸ್ ಬರೀತಾ ಇದ್ರಿ, 20 ಇಂಟು 1, ಎಸ್ ಇಟ್ ಈಸ್ 20, ಪ್ಲಸ್ 20 ಇಂಟು ಮೈನಸ್ ಐ, minus 20i is equal to 0. See, this is here we have a minus 10i minus 20i. ಎರಡು ಕೂಡಿಸಿದ್ರೆ ಎಷ್ಟಾಯಿತು, ಮೈನಸ್ 30i ಮೈನಸ್ 2ig ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀರಿ. ಆ್ಯಂಡ್ ಇಲ್ಲಿ ಪ್ಲಸ್ 20 ಅದ, ನೀವು ಅದನ್ನು ರೈಟ್ ಸೈಡ್ ತೊಗೊಂಡ್ರೆ ಮೈನಸ್ 20 ಆಗುತ್ತೆ. ಈಗ ಮೈನಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಮೈನಸ್ 1 ಆನ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿದಾಗ 30i ಪ್ಲಸ್ 2ig ಈಸ್ ಈಕ್ವಲ್ ಟು 20. ದಟ್ ಈಸ್ ಅವರ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಏನು ತೊಗೊಳ್ಳೋಣ, ಲೂಪ್ ಬಿ ಸಿ ಡಿ ತೊಗೊಳ್ಳೋಣ. ಓಕೆ, ಬಿ ಸಿ ಡಿ ಬಿ ಲೂಪ್ ತೊಗೊಳ್ತಾ ಇದ್ದೀವಿ. ಈಗ ಬಿ ದಿಂದ ನೀವು ಸಿ ಹೋಗ್ತಾ ಇದ್ದೀರಿ, ಕರೆಂಟು ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ದಟ್ ಈಸ್ ಫಾಲ್ ಇನ್ ಪೊಟೆನ್ಷಿಯಲ್. ಹಾಗಾಗಿ ಮೈನಸ್ 10 ಇಂಟು ಬ್ರಕೆಟ್ ಐ ಮೈನಸ್ ಐ ಜಿ ಅಂತ ಬರೆಯೋಣ. ಓಕೆ, ಬಿ ದಿಂದ ಸಿ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಸಿ ದಿಂದ ಇಲ್ಲಿ ಬರ್ತಾ ಇದ್ದೀರಿ, ಡಿ ಬರ್ತಾ ಇದ್ದೀರಿ, ಕರೆಂಟ್ ನಿಮ್ಮ ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ, ಹಾಗಾಗಿ ಇದನ್ನು ಪ್ಲಸ್ 5 ಇಂಟು ಬ್ರಕೆಟ್ 1 ಮೈನಸ್ ಐ ಪ್ಲಸ್ ಐ ಜಿ ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ಡಿ ದಿಂದ ಬಿ ಹೋಗ್ತಾ ಇದ್ದೀರಿ, ಅದು ಕೂಡ ರೈಸ್ ಇನ್ ಪೊಟೆನ್ಷಿಯಲ್ ಅದ, ಬಿಕಾಸ್ ಕರೆಂಟ್ ನಿಮ್ಮ ಅಪೋಸಿಟ್ ಡೈರೆಕ್ಷನ್ ಅದ, ಅದನ್ನು ಕೂಡ ಪ್ಲಸ್ 2 ಇಂಟು ಐ ಜಿ ದಟ್ಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಅದೇ ಇಲ್ಲಿ ಬರ್ದೀವಿ ಏನು, ಫಾರ್ ದ ಲೂಪ್ ಬಿ ಸಿ ಡಿ ಬಿ, ಫಾರ್ ದ ಲೂಪ್ ಬಿ ಸಿ ಡಿ ಬಿ ಲೂಪಿಗೆ ಏನು ಬರಿತಾ ಇದ್ದೀವಿ, ಹಿಯರ್ ಮೈನಸ್ 10 ಇಂಟು ಬ್ರಕೆಟ್ ಐ ಮೈನಸ್ ಐ ಜಿ. ಹಿಯರ್ ಬಿ ದಿಂದ ಸಿ ಹೋಗ್ತಾ ಇದ್ದೀರಿ, ದಿಸ್ ಇಸ್ ಫಾಲ್ ಇನ್ ಪೊಟೆನ್ಷಿಯಲ್, ಹಾಗಾಗಿ ಮೈನಸ್ 10 ಇಂಟು ಐ ಮೈನಸ್ ಐ ಜಿ ಬರೆದ್ರಿ. ನೆಕ್ಸ್ಟ್ ಏನು ಬರಿತಾ ಇದ್ದೀರಿ, ಸಿ ದಿಂದ ಡಿ ಹೋಗ್ತಾ ಇದ್ದೀರಿ, ಪ್ಲಸ್ 5 ಬಿಕಾಸ್ ರೈಸ್ ಇನ್ ಪೊಟೆನ್ಷಿಯಲ್, ಪ್ಲಸ್ 5 ಇಂಟು ಬ್ರಕೆಟ್ 1 ಮೈನಸ್ ಐ ಪ್ಲಸ್ ಐ ಜಿ ಬರಿತಾ ಇದ್ದೀವಿ. ಹಿಯರ್ ಪ್ಲಸ್ 5 ಇಂಟು ಬ್ರಕೆಟ್ 1 ಮೈನಸ್ ಐ ಪ್ಲಸ್ ಐ ಜಿ. ಆ್ಯಂಡ್ ನೆಕ್ಸ್ಟು ಡಿ ದಿಂದ ಬಿ ಹೋಗ್ತಾ ಇದ್ದೀರಿ, 2 ಇಂಟು ಐ ಜಿ. ಹಿಯರ್ ಇಟ್ ಈಸ್ 2 ಇಂಟು ಐ ಜಿ. ಓಕೆ, ಮೈನಸ್ 10 ಇಂಟು ಐ ಆ್ಯಸ್ ಇಟ್ ಈಸ್ ಮೈನಸ್ 10 ಇಂಟು ಐ, ಮೈನಸ್ 10 ಇಂಟು ಮೈನಸ್ ಐ ಜಿ, ನೌ ಇಟ್ ಬಿಕಮ್ಸ್ ಅ ಪ್ಲಸ್ 10 ಇಂಟು ಐ ಜಿ ಆಯಿತು. ಹಿಯರ್ 5 ಇಂಟು 1 5 ಬರೆದ್ರಿ, 5 ಇಂಟು ಮೈನಸ್ ಐ, ದಿಸ್ ಇಸ್ ಮೈನಸ್ 5i ಆಯಿತು. 5 ಇಂಟು ಐ ಜಿ 5i ಜಿ ಆಯಿತು. ಓಕೆ, 2ig ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀರಿ. ನೆಕ್ಸ್ಟ್ ನೋಡ್ರಿ, ಮೈನಸ್ 10i ಮೈನಸ್ 5i ಎಷ್ಟಾಯಿತು, ಮೈನಸ್ 15i. ಸೇ ದಿಸ್ ಈಸ್ 10ig ಪ್ಲಸ್ 5ig, 10ig ಪ್ಲಸ್ 5ig ಪ್ಲಸ್ 2ig ಎಷ್ಟಾಯಿತು, ದಿಸ್ ಈಸ್ 17ig. ಆ್ಯಂಡ್ ಇದು 5 ಇಲ್ಲಿರೋದನ್ನು ನೀವು ರೈಟ್ ಸೈಡ್ ತೊಗೋರಿ, ಮೈನಸ್ 5 ಆಯಿತು. ಆ್ಯಂಡ್ ಲೆಟ್ಸ್ ಕಾಲ್ ದಿಸ್ ಈಸ್ ಅವರ್ ಇಕ್ವೇಷನ್ ನಂಬರ್ 2. ಈಗ ಇಕ್ವೇಷನ್ 1 ಮತ್ತು 2 ಸಾಲ್ವ್ ಮಾಡೋಣ. ಟು ಕ್ಯಾನ್ಸಲ್ ಐ ಅನ್ನೋದು ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ಕ್ವಶನ್ ಕೇಳಿದ್ದೆ ನಮಗೆ, ಯು ನೀಡ್ ಟು ಫೈಂಡ್ ದ ಕರೆಂಟ್ ಥ್ರೂ ದ ಗೆಲವಾನೋಮೀಟರ್. ಆ ಕರೆಂಟ್ ಥ್ರೂ ದ ಗೆಲವಾನೋಮೀಟರ್ ಐ ಜಿ ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಫ್ರಮ್ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ನಾವೇನು ಮಾಡಬೇಕು, ಈ ಐಯನ್ನು ಕ್ಯಾನ್ಸಲ್ ಮಾಡೋ ಹಾಗೆ ಮಾಡಬೇಕು, ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಹೇಗೆ ಸಾಲ್ವ್ ಮಾಡಬೇಕ್ರಿ, ಇಕ್ವೇಷನ್ 2 ನೋಡ್ರಿ, ಇಲ್ಲೇ ಮೈನಸ್ 15i ಅದ, ಇಲ್ಲೇ ಇಕ್ವೇಷನಲ್ಲಿ 30i ಅದ. ಈಕ್ವೇಷನ್ 2 ದಿಂದ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಮೈನಸ್ 30 ಆಗುತ್ತೆ, ಇಲ್ಲಿ ಮೈನಸ್ 30 ಆಗುತ್ತದು. ಓಕೆ, ಬಿಕಾಸ್ ಇಫ್ ಯು ಮಲ್ಟಿಪ್ಲೈ ದಿಸ್ ಹೋಲ್ ಇಕ್ವೇಷನ್, ಈ ಇಕ್ವೇಷನ್ 2 ದಿಂದ ಮಲ್ಟಿಪ್ಲೈ ಮಾಡಿರಿ, 2 ಇಂಟು 15, ಹಿಯರ್ ಮೈನಸ್ 30i ಆಯಿತು. 17 ಇಂಟು 2 34ig ಆಯಿತು. ಓಕೆ, ಮೈನಸ್ 5 ಇಂಟು 2 ಮೈನಸ್ 10 ಆಯಿತು. ಆ ನಂತರ ಇಕ್ವೇಷನ್ 1 ಏನದಲ್ಲ ಅದರಲ್ಲಿ ಆ್ಯಡ್ ಮಾಡಿಬಿಡ್ರಿ, ಇಕ್ವೇಷನ್ 1 ಆ್ಯಡ್ ಮಾಡೋಣ. ಓಕೆ, ಅದನ್ನೇ ಮಾಡಿ ಇಲ್ಲೇ. ಹಿಯರ್ ದಿಸ್ ಈಸ್ ಇಕ್ವೇಷನ್ 2
ಮಲ್ಟಿಪ್ಲೈ ವಿತ್ 2 ಆ್ಯಂಡ್ ಪ್ಲಸ್ ಏನು ಇಕ್ವೇಷನ್ 1 ಮಾಡಿರಿ. ಹೀಗೆ ಮಾಡಿದಾಗ -30i + 30i ಕ್ಯಾನ್ಸಲ್ ಆಯಿತು. 34ig + 2ig 36ig ಆಯಿತು. ಇದು -10 ಅದ, ಇದು +20 ಅದ, ಏನು ಉಳಿತು +10 ಉಳಿತು. ಓಕೆ, ಆ್ಯಂಡ್ IG ಈಸ್ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 36. ಈ 36ನ ಇಲ್ಲೇ ತಗೋರಿ, 10/36. 10/36 ಏನಿದು? 10/36 ನೀವು ಸಿಂಪ್ಲಿಫೈ ಮಾಡಿದರೆ 0.2777 ಆಂಪಿಯರ್. ವಾಟ್ ಇಸ್ ದ್ಯಾಟ್? ದಟ್ ಈಸ್ ದ ಕರೆಂಟ್ ಥ್ರೂ ದ ಗೆಲವಾನೋಮೀಟರ್. ಈ 2 ಓಮ್ ರೆಸಿಸ್ಟರ್ ಇರುವಂತಹ ಗೆಲವಾನೋಮೀಟ್ರಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ? ಪಾಸ್ ಆಗುತ್ತಿರೋ ಕರೆಂಟು 0.27. ಎಷ್ಟು? ದಟ್ ಈಸ್ ಈಕ್ವಲ್ ಟು 0.2777 ಆಂಪಿಯರ್ ಕರೆಂಟ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 2024 ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿರುವಂತಹ ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್.